ಒಂದಷ್ಟು ದುಡ್ಡು ತಗೊಂಡು ಬಂದು ಇವಳು ಮುಖದ ಮೇಲೆ ಬಿಸಾಕು. ಇವಳು ಹೇಳಿದಾಗೆ ಆಗ್ಬಿಟ್ಟಾಕ. ಬಾಬಾ ಬಾಬಾ, ಕಾಸ್ಗೋಸ್ಕರ ಎಷ್ಟೆಲ್ಲ ಅಪಶಕ್ನ ಮಾತಾಡ್ತಾರೆ, ಎಷ್ಟೆಲ್ಲ ಕೇಳಿ ಬೈತಾರೆ. ನನಗೆ ದುಡ್ಡಿನ ಆಸೆ ಇಲ್ಲ. ನಡೆಯೋದನ್ನ ಹೇಳಬೇಕು, ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಮನೆಗೆ ಸಾವಿನ ನೆರಳು ಮೆಟ್ಕೊಂಡಿದೆ. ಜಗನ್ಮಾತೆಯನ್ನು ದೂಷಿಸಿದ ಪಾಪ ಆ ಸಾವು. ಈ ಮನೆ ಸ್ಮಶಾನ ಆಗುತ್ತೆ. ಹೇ, ಸಾಕು, ಮುಚ್ಚ ಬಾಯಿ. ನೀನಾಗೆ ಹೊರಗಡೆ ಹೋಗ್ತೀಯ ಅಥವಾ ಕತ್ತಿಡ್ದು ಆಚೆ ದಬ್ಬೇಕಾ? ಸೆಕ್ಯೂರಿಟಿ, ಅದರ ಅಗತ್ಯ ಇಲ್ಲ. ನನ್ನನ್ನ ಯಾರು ತಡೆಯೋಕ್ಕಾಗಲ್ಲ. ನಾನು ಹೋಗ್ತೀನಿ. ಆದ್ರೆ ಇನ್ನೊಂದು ಗಂಟೆನಲ್ಲಿ ನಾನು ಹೇಳಿದ ಮಾತು ನಿಜ ಆಗತ್ತೆ. ಆಗತ್ತೆ ಆಗತ್ತೆ ಆಗತ್ತೆ. ಕಣಿ ಹೇಳ್ತೀನಿ ತಾಯಿ ಕಣಿ. ಬಾಗಿಲಿಗೆ ಬಂದಿಹಳು ಕೊರವಂಜಿ. ದೈವ ಪ್ರೇರಣೆ ತಾಯಿ, ದೈವ ಪ್ರೇರಣೆ. ತನ್ನ ಬಾಯಿನಲ್ಲಿ ಭವಿಷ್ಯ ನಂಬಿಸ್ತಾಳೆ ತಾಯಿ. ಕಣಿ ಹೇಳ್ತೀನಿ ತಾಯಿ ಕಣಿ. ನೋಡಿ, ನೀವಿಬ್ರು ಗಾಬರಿ ಆಗ್ಬೇಡಿ. ನೀವುಗಳಿನ್ನೂ ಚಿಕ್ಕವರು, ಓದಿದವರು. ಇಂಥವ್ರ ಮಾತಿಗೆಲ್ಲ ನೀವು ಇನ್ಫ್ಲೂಯೆನ್ಸ್ ಆಗಬಾರ್ದು. ಏನು ಯೋಚನೆ ಮಾಡಬೇಡಿ, ನಡೀರಿ. ಕೊರವಂಜಿ ಅಂತೆ, ಕೊರವಂಜಿ. ಬಿಟ್ರೆ ಬೀದಿನಲ್ಲಿ ಇರೋರೆಲ್ಲ ಮನೆ ಒಳಗಡೆ ನುಗ್ತಾರೆ. ಇದೇನಿದು ಮಗು ಇಲ್ಲಿ ಬಂದು ಮಲ್ಕೊಂಡಿದೆ? ಚಿನಿ ಪುಟ್ಟ, ಯಾಕಪ್ಪ ಇಲ್ಲಿ ಮಲ್ಗಿದ್ಯಾ? ಹೇಳು, ಎಚ್ಚರ ಮಾಡ್ಕೋಚಿನ. ಪ್ರೀತಿ, ಪ್ರೀತಿ, ಸಾವಿತ್ರಿ, ವಿರುದ್ಧ ಬೇಗ ಬನ್ನಿ ಇಲ್ಲಿ. ಚಿನ್ನ, ಕಣ್ಬಿಡಪ್ಪ. ನೋಡು, ಅಜ್ಜಿ ಕಣೋ, ಕಣ್ಬಿಡೋ. ಏನಾಗಿದೆ? ಎತ್ಕೊಳ್ಳಿ ಮಗುನ. ಪ್ರೀತಿ, ಏನಾಯ್ತು? ನಿಧಾನಕ್ಕೆ. ಪ್ರೀತಿ, ನೀರು ತಗೊಂಬ ಸಾವಿತ್ರಿ, ಬೇಗ. ಪುಟ, ಪುಟ, ಏನಾಯ್ತು? ಪುಟ, ಏನಾಯ್ತು? ಪುಟ, ಕಣ್ಬಿಡು ಚಿನ್ನ. ಏನಾಯ್ತು ಮಗುಗೆ? ಪುಟಿ, ಇಲ್ಲಿ ನಡೀಲಿ. ಪ್ರೀತಿ, ಪುಟ, ಪ್ರೀತಿ, ನಡೀಲಿ. ದೊಡ್ಡಮ್ಮ, ಈ ಮನೆಗೆ ಸಾವಿನ ನೆರಳು ಮೆಟ್ಕೊಂಡಿದೆ. ಜಗನ್ಮಾತೆಯನ್ನು ದೂಷಿಸಿದ ಪಾಪ ಆ ಸಾವು. ಈ ಮನೆ ಸ್ಮಶಾನ ಆಗುತ್ತೆ. ನನ್ನನ್ನ ಯಾರು ತಡೆಯೋಕ್ಕಾಗಲ್ಲ. ನಾನು ಹೋಗ್ತೀನಿ. ಆದ್ರೆ ಇನ್ನೊಂದು ಗಂಟೆನಲ್ಲಿ ನಾನು ಹೇಳಿದ ಮಾತು ನಿಜ ಆಗತ್ತೆ. ಆಗತ್ತೆ ಆಗತ್ತೆ ಆಗತ್ತೆ. ಪ್ಲೀಸ್ ಪುಟ, ಹೇಳು. ಕಣ್ಬಿಡ್ಬಿಡ, ಕಣ್ಬಿಡು, ಕಣ್ಬಿಡು. ಇದೆಲ್ಲ ಹೇಗಾಯ್ತು ಅಂತ ನನ್ಗೆ ಗೊತ್ತು. ಹೇಗ್ ಸಾವಿತ್ರಿ? ಆ ಕೊರವಂಜಿ ಹಾಕಿದ ಶಾಪ ಅದೆ. ನಾವ್ ಯಾರು ಅವಳನ್ನ ಕ್ಷಮೆ ಕೊಡಕ್ಕೆ ಹೇಳಿಲ್ಲ. ಅಯ್ಯ, ನಿನ್ಗೇನೋ ಆಗಿದೆ. ನಡಿ, ನಿಮ್ ಮಗುನ್ ತಗೊಂಡು ಒಳಗಡೆ ಮಲಗ್ಸೋಣ. ಹಾಗೆ ಡಾಕ್ಟರ್ ಫೋನ್ ಮಾಡಿ ಕರ್ಸೋಣಂತೆ. ಜಾಗ ಬಿಡಿ. ಹೋಗಮ್ಮ ವಿನುತಾ, ಡಾಕ್ಟರ್ ಫೋನ್ ಮಾಡು. ಅದೇ, ಇದು ಡಾಕ್ಟರ್ ಕೈಯಿಂದ ಆಗೋ ಕೆಲಸ ಅಲ್ಲ. ನಾವೆಲ್ಲರೂ ಹೋಗಿ ಕೊರವಂಜಿನ ಕ್ಷಮೆ ಕೇಳ್ಬೇಕು. ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪನಾದ್ರೂ ಬುದ್ಧಿಗಿದ್ದಿ ಇದೆಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ ನೀನು? ಅದೇ ಪ್ರಾಣದ ಜೊತೆ ಆಟ ಆಡ್ಬೇಡಿ. ಈ ತರ ಅನುಭವ ನನ್ಗಾಗಿದೆ. ಯಾವ ಡಾಕ್ಟರ್ ಏನು ಮಾಡಕ್ಕಾಗಿಲ್ಲ ನಮ್ಮ ವಿರುದ್ಧ ನಿಲ್ಸಿದ್ದಾರೆ. ಅವಳೇ ಕಳ್ಕೊಂಡ್ಬಿಟ್ವಿ. ಈಗ ಮಗುನು ಕಳ್ಕೋಬೇಕಾ? ಹೌದು ಅತ್ತೆ, ನಾನು ನನ್ನ ಮಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಾವಿತ್ರಿ ಅಕ್ಕನ ಹೇಳ್ದಾಗೆ ಮಾಡೋಣ ಪ್ಲೀಸ್. ಅದೇ, ನಾವೆಲ್ಲರೂ ಕ್ಷಮೆ ಕೇಳ್ತೀವಿ. ನೀವು ಕ್ಷಮೆ ಕೇಳಬೇಕು. ಸರಿ, ಮಗುಗೋಸ್ಕರ ನಾನು ಈಗೋನ ನಾನು ಖಂಡಿತ ಸಾಧಿಸಲ್ಲ. ಅವಳು ಇಲ್ಲೇ ಇಲ್ಲೋ ಹತ್ರದಲ್ಲಿ ಇರ್ಬೇಕು. ಹೋಗಿ ಹುಡ್ಕೋಣ. ಹಾಗೆ ಮಗುನ ಡಾಕ್ಟರ್ ಕರ್ಕೊಂಡು ಹೋಗೋಣ. ಎತ್ಕೊಳ್ಳಿ ಮಗುನ ಬೇಗ. ಪುಟಿ, ಬನ್ನಿ. ಪುಟಿ, ಪುಟಿ, ಹೇಳು, ಹೇಳಮ್ಮ. ಹಲೋ ಮೇಡಮ್ರ, ವಾಟ್ರ ಊರಿಗೆ? ಹಾ, ಹೊರಟಿದ್ದೀವಿ. ನಾನೊಂದು ಕೆಲಸ ಮಾಡ್ತೀನಿ. ನಾನು ನಿಮ್ಮ ಜೊತೆ ಕಾರಲ್ಲಿ ಬಂದ್ಬಿಡ್ತೀನಿ. ಈ ಪ್ರೈವೇಟ್ನವ್ರು ಬಡ್ಡಿ ಐಕ್ಲು ಬಸ್ ಚಾರ್ಜ್ನ ಯಾರಾದ್ರೂ ಏರ್ಸ್ಬಿಟ್ಟವ್ರೆ. ಅದಕ್ಕೆ ಹೆಂಗಿದ್ರು ಕಾರಲ್ಲಿ ಒಂದು ಸೀಟ್ ಖಾಲಿ ಅಲ್ವ್ರಾ? ನೀವು ಬರ್ತೀರಾ? ಹ್ಞೂ, ನಮ್ಮನ್ನೇನು ಒತ್ಕೊಳ್ಬೇಕಾ ಹೇಳಿ?
ಆಲೂರಾ? ಹೌದು. ಓಕೆ ಬನ್ನಿ. ಸರಿ ಹಂಗಾರೆ ಕೆಂಗೇರಿ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿರ್ತೀನಿ. ಎಷ್ಟೊತ್ತಾಯ್ತದೆ ಬರಕ್ಕೆ? ಒಂದು ಅರ್ಧ ಗಂಟೆ ಆಗ್ಬೋದು. ಆಗ್ಲಿ ಹೇಳಿ, ಹೆಂಗ್ಸು ಹೊರಡೋದೇ ಲೇಟು ಗೊತ್ತು ಬಿಡಿ. ಕಾಯ್ತೀನಿ. ನನಗೂ 45 ರೂಪಾಯಿ ಬಸ್ ಚಾರ್ಜ್ ಉಳಿತದೆ. ಎಲ್ಲಿ ಪುಟ್ಟಿ ಕೊಡಿ, ವಸಿ ಮಾತಾಡ್ಸೋಣ. ಅವಳು ಯಾಕೆ ಮೇಡಮ್ನವ್ರೆ ತಬ್ಬಿಬ್ಬು? ಕೊಡಿ ಹೇಳ್ತೀನಿ ಅವಳಿಗೆ. ಪುಟ್ಟಿ ರೆಡಿ ಆಗ್ತಿದ್ದಾಳೆ, ಬಾತ್ರೂಮ್ಗೆ ಹೋಗಿದ್ದಾಳೆ. ವಾ, ನೀವು ಹೊರಗಡೆ ಇದ್ದೀರಾ? ಗಾಡಿ ಸೌಂಡ್ಗಳು ಬರ್ತಾ ಇದೆ. ಹೌದು, ಪುಟ್ಟಿಗೆ ತಿಂಡಿ ತಗೊಳಕ್ಕೆ ಅಂತ ಅಂಗಡಿಗೆ ಬಂದಿದೆ. ದಾರಿಲಿ ಹೋಗ್ಬೇಕಾರೆ ತಿನ್ನಕ್ ಬೇಕಲ್ವಾ, ಅದಕ್ಕೆ. ದಾರಿಲಿ ಅಂಗಡಿ ಇರಲ್ವೇ? ಆದ್ರೂ ನೀವು ಬಹಳ ಸ್ಟ್ಯಾಂಡರ್ಡ್ ಬಿಡಮ್ಮ. ಒಳ್ಳೆ ಅಂಗಡಿದೆ ಕೊಡ್ಸೋದು. ತಗೊಳ್ಳಿ ತಗೊಳ್ಳಿ, ನನಗೂ ಸೇರಿಸಿ ತಗೊಳ್ಳಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಆದ್ರೆ ನನಗೆ ಈ ಸಿಹಿ ತಿಂಡಿ ಪಂಡಿ ಆಗಲ್ಲ. ಓನ್ಲಿ ಈ ಖಾರವಾಗಿ ಖಾರ ಸೇವು ಚಿಪ್ಸು ಇಂಥದ್ದೇ ತಗೊಳ್ಳಿ. ಸರಿ ಸರಿ ಸರಿ, ಬೇಗ ಬನ್ನಿ. ಅಲ್ಲಿ ಫುಡ್ ಆಫೀಸ್ ಕ್ಲೋಸ್ ಮಾಡಕ್ ಮುಂಚೆ ತಲುಪಬೇಕು. ಇಲ್ದಿದ್ರೆ ಗೊತ್ತಲ್ಲ, ನನ್ಗೆ ರೇಷನ್ ಕಾರ್ಡ್ ಗೋತಾ. ಸರಿ, ಇಡೀ ಫೋನು. ಆಗ್ಲಿ ಮೇಡಮ್ ಅವ್ರೆ, ಬನ್ನಿ ಬನ್ನಿ. ಅವಳು ನಮ್ಮನೆಗೆ ಭವಿಷ್ಯ ನುಡಿಯೋದಕ್ಕೆ ಪ್ರೇರಣೆ ಆಗಿ ಬಂದಿದ್ಲು. ಈಗ ಯಾರ ಮನೆಗೆ ನೋಡ್ಕೊಂಡು ಹೋಗಿದ್ದಾಳೋ ಏನೋ, ಸಿಗ್ತಾಳೋ ಇಲ್ವೋ ಅತ್ತೆ. ಹಾಗೆಲ್ಲ ಮಾತಾಡ್ಬೇಡ ಸಾವಿತ್ರಿ. ಹೀಗೆ ಹೋಗಿದ್ರೆ ನಡ್ಕೊಂಡು ಹೋಗಿರ್ಬೇಕು. ಸಿಗ್ತಾಳೆ. ಯಾರು ಕೇಳೇನು ಅದೇ? ಹೌದು. ಎಕ್ಸ್ಕ್ಯೂಸ್ ಮೀ, ಏನಪ್ಪ ಇಲ್ಲಿ ಯಾವ್ದಾರು ಕೊರವಂಜಿ ನೋಡಿದ್ರ? ಕೊರವಂಜಿನಿಲ್ಲ ಗೊರವಂಜಿಲ್ಲ, ಹೋಗಮ್ಮ. ಹೇಳವಾಗ ಏನು ಮಾಡೋಣ ಈಗ? ಅಕ್ಕ, ಪ್ರೀತಿ ಪ್ರಜ್ಞೆ ತಪ್ಪಿ 1/4 ಗಂಟೆ ಆಯ್ತು. ಹೆದರ್ಕೋಬೇಡ, ಕೊರವಂಜಿ ಸಿಕ್ಕಿ 2 ನಿಮಿಷ ಅವಳು ಮನಸ್ಸು ಮಾಡಿದ್ರೆ ಪ್ರೀತಿ ಎದ್ಬಿಡ್ತಾಳೆ. ಅದೇ ಆ ಕಡೆ ಹೋಗಿ ನೋಡೋಣ. ಹೌದು ಅಲ್ಲಿ ಅಮ್ಮ, ತಾಯಿ. ದೂರ ಸರಿ ಮೂರ್ಖರ. ನನ್ನ ಮೇಲೆ ಆರೋಪ ಹೊಳಿಸಿ ಕಳಿಸಿದ್ರಿ ಅಲ್ವಾ? ದಯವಿಟ್ಟು ನಮ್ಮೆಲ್ಲರನ್ನು ಕ್ಷಮಿಸ್ಬಿಡಮ್ಮ. ಅತ್ತೆ, ನೀವೇ ಹೇಳಿ. ಅಮ್ಮ, ತಾಯಿ, ನಿನ್ ಮಹಿಮೆ ಏನು ಅಂತ ಗೊತ್ತಾಗ್ದೆ ನಾನು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟೆ. ನಮ್ಮೇಲೆ ನಿನಗೆ ಏನೇ ಕೋಪ ಇದ್ರು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಮ್ಗೆ ಶಿಕ್ಷಿಸೋ ಪರವಾಗಿಲ್ಲ, ಆದ್ರೆ ಈ ಮಗು ಜ್ಞಾನ ತಪ್ಪಿ 1/4 ಗಂಟೆ ಆಗಿದೆ. ನಿನ್ ಕೋಪನ ಈ ಮಗು ಮೇಲೆ ತೋರಿಸ್ಬೇಡಮ್ಮ. ಹೇಗಾದ್ರು ಈ ಮಗುನ ನಮ್ಗೆ ಉಳಿಸ್ಕೊಡು ತಾಯಿ. ತಾಯಿ, ಮಾತಾಡು. ಮುಚ್ಚು ಬಾಯ್. ನನ್ನ ದೈವ ಏನ್ ನುಡಿತಾ ಇದೆ ತಿಳ್ಕೋಬೇಕು. ನೀರ್ ಕೊಡಿ. ಅಡ್ರೆಸ್ ಹೇಳಿ, ನನಗೆ ಗೊತ್ತಾಗುತ್ತೆ. ಹಾಂ, ಕೊಳ್ಳೇಗಾಲದಿಂದ 9 ಕಿಲೋಮೀಟರ್ ಬರಬೇಕು. ಅಲ್ಲಿ ರೈಟ್ ಟರ್ನ್ ತಗೋಬೇಕಾ? ಸರಿ, ಅಲ್ಲಿ ಒಂದು ಹಳ್ಳ ಸಿಗುತ್ತೆ. ಹಾಂ, ಏನು ಗಾಡಿನ ಅಲ್ಲೇ ಪಾರ್ಕ್ ಮಾಡಬೇಕಾ? ಒಳಗಡೆ ಎಷ್ಟು ಕಿಲೋಮೀಟ್ರ್ ನಡಿಬೇಕು? 1 ಕಿಲೋಮೀಟ್ರಾ? ಓ, ಎದುರುಗಡೆನೇ ದೇವಸ್ಥಾನ ಸಿಗುತ್ತೆ ಅಲ್ಲ? ಅರ್ಚಕರು ಅಲ್ಲೇ ಇರ್ತಾರಾ? ಹಾಂ ಸರ್, ಅವ್ರಿಗೆ ಹೇಳ್ಬಿಡ್ತೀರಾ ನಾನು ಈಗ ಹೊರಟಿದ್ದೀನಿ ಅಂತ? ಹಾಂ, ನನ್ನ ಹೆಸರು ಕಾಂಚನ.
ಅಲ್ಲ ಸಾರಿ ವಿನುತಾ ಅಂತ. ನಾ ಈಗಲೇ ಹೊರಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಕ್ಕ ನಾನೀಗ ಹೋಗ್ಬಿಟ್ಟು ಬರ್ತೀನಿ. ವಿನುತಾ, ಕೊಳ್ಳೇಗಾಲದ ಹತ್ರ ಆದರೆ ನಾನು ನಿನ್ನ ಜೊತೆಗೆ ಬರ್ತೀನಿ. ಅದು ಅಕ್ಕ ನೀವ್ಯಾಕೆ ಬರ್ತೀರಾ? ಸುಮ್ಮನೆ ಬೇಡ. ಕೊಳ್ಳೇಗಾಲದ ಹತ್ರ ಇರೋ ಸುತ್ತಮುತ್ತ ಹಳ್ಳಿಗಳೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋರು ನಿನ್ನ ಜೊತೆಗೆ ಬಂದರೆ ನಿನ್ನ ಕೆಲಸನೂ ಬೇಗ ಆಗುತ್ತೆ, ಸುಲಭ ಆಗುತ್ತೆ. ಆದರೆ ಸಾವಿತ್ರಿ, ಇವ್ರ ಜೊತೆಗೆ ನೀನೇನಾದರೂ ಹೋದರೆ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ನಾನು ಒಂಟಿ ಆಗ್ಬಿಡ್ತೀನಲ್ಲಮ್ಮ. ಹೌದು ಅಕ್ಕ, ನೀವು ಒಂದು ಕೆಲಸ ಮಾಡಿ, ಅತ್ತೆಗೆ ಸಹಾಯ ಮಾಡ್ಕೊಂಡು ಇಲ್ಲೇ ಇದ್ಬಿಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೀಗೆ ಹೋಗಿ ಹಾಗೆ ಬರೋಕ್ಕಂತೂ ಆಗಲ್ಲ. ನೋಡು, 11 ಗಂಟೆ ಆಯಿತು. ನೀನು ಅಲ್ಲಿ ಹೋಗಿ ದೇವಸ್ಥಾನ ತಲುಪಿ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಾತ್ರಿ ಆಗೋಗುತ್ತೆ. ಅಯ್ಯೋ ದೇವ್ರೆ, ಸಂಜೆ ಪ್ರತಾಪ್ ಬಂದಿದ ತಕ್ಷಣ ಪ್ರೀತಿಯಲ್ಲಿ ವಿನುತಾ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು ನಾವು? ಅತ್ತೆ, ಹೇಗಾದರೂ ಮಾಡಿ ನೀವೇ ಮ್ಯಾನೇಜ್ ಮಾಡಬೇಕು. ಪ್ರತು ಏನಾದ್ರು ಕೇಳಿದ್ರೆ ವಿನುತಾ ಮತ್ತೆ ಪ್ರೀತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡಿ. ಹಾಗಲ್ಲಮ್ಮ, ಇವತ್ತು ನೀನು ಹೋಗ್ಲೇಬೇಕಾ? ಅತ್ತೆ, ನೀವೇ ಪ್ರೀತಿ ಪರಿಸ್ಥಿತಿನ ನೋಡಿದ್ದೀರಲ್ಲ. ಕೊರವಂಜಿ ಹೇಳಿಲ್ವಾ, ನಾವು ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಈ ಮನೇಲಿ ಯಾವುದೇ ಶುಭ ಕಾರ್ಯಗಳು ಆಗಲ್ಲ ಅಂತ. ಅದನ್ನ ನಾವೇ ಅನುಭವಿಸ್ಬೇಕಾ? ನೀವೇ ಹೇಳಿ. ಯಾವ ದೇವಸ್ಥಾನ ಅಂತೆ? ಪಾಳ್ ಕಬ್ಬಾಳಮ್ಮನ ದೇವಸ್ಥಾನ ಅಂತೆ. ಸರಿ, ನೀ ಬೇಗ ಹೋಗಿ ಬೇಗ ಬಾ, ನಾವಿಲ್ಲಿ ಹೇಗೋ ಸಂಭಾಳಿಸ್ತೀವಿ. ಮ್ಯಾನೇಜ್ ಮಾಡ್ತೀರಾ ಅಲ್ವಾ? ಹುಷಾರಮ್ಮ, ಬೇಗನೆ ಬಂದ್ಬಿಡು ಆಯ್ತಾ? ಸರಿ ಜೋಪಾನ, ಬೇಗ ಹೋಗಿ ಬೇಗ ಬಾ. ಹಲೋ ಸರ್, ಈಗ ಹೊರಟಿದ್ದೀವಿ. ಇನ್ನೊಂದು 10-15 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತೀವಿ. ನೀವು ಅಲ್ಲೇ ವೆಯ್ಟ್ ಮಾಡ್ತಾರೆ, ಇಬ್ರು ಒಟ್ಟಿಗೆ ಊರಿಗೆ ಹೊರಡೋಣ. ಹಾಂ ನೋಡಿ, ನಾವು ಬರೋದು ಹೆಚ್ಚು ಕಡಿಮೆ ಆದರೆ ನೀವು ಅಲ್ಲೇ ವೆಯ್ಟ್ ಮಾಡ್ತಾರೆ, ಒಟ್ಟಿಗೆ ಹೊರಡೋಣ. ನೋಡಿ, ನೀವು ಫೋನ್ ಮಾಡಕ್ಕೆ ಹೋಗ್ಬೇಡಿ, ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆ. ಕೊರವಂಜಿ ಅಂತ ಬಂದಿದ್ದು ಸುನೀತಾ ಆಂಟಿ, ಅದು ನನಗೆ ಗೊತ್ತು. ಆದರೆ ಅವ್ರು ಹೇಳಿದ್ದಕ್ಕೆ ಸರಿಯಾಗಿ ಈ ಪ್ರೀತಿ ಹೇಗೆ ಜ್ಞಾನ ತಪ್ಪಿದ್ಲು? ನಿಜವಾಗ್ಲೂ ಅವ್ರಿಗೆ ಅಷ್ಟೊಂದು ಪವರ್ ಇದೆಯಾ? ಯಾವುದಕ್ಕೂ ಶ್ರೀನಿವಾಸ್ ಅಣ್ಣನೇ ಕೇಳ್ಬಿಡ್ತೀನಿ. ಏನಮ್ಮ ಹೊರಟ್ಯಾ? ಹೆಂಗೆ ಅನ್ಕೊಂಡಿದ್ದ ಕೆಲಸನ ಅನ್ಕೊಂಡ್ ತಾನೇ ಮಾಡ್ಬಿಟ್ಟೆ ನಾನು. ಹಾ ಅಣ್ಣ, ಈಗ ಹೊರಟಿದ್ದೀನಿ. ಯಾಕಮ್ಮ ವಿನುತಾ, ಎಲ್ಲ ಸರಿ ಹೋಗ್ತಾ ಇದ್ರು, ನಿನ್ ವಾಯ್ಸಲ್ಲಿ ಒಂಥರ ಆತಂಕ ಇದೆ. ಏನಿಲ್ಲ ಅಣ್ಣ. ಯಾಕಮ್ಮ ನನ್ನ ಹತ್ರನೂ ಮುಚ್ಚಿಡ್ತಾ ಇದೆಯಾ? ಯಾಕೋ ಗೊತ್ತಿಲ್ಲ ಅಣ್ಣ, ತುಂಬಾ ಆತಂಕ ಆಗ್ತಾ ಇದೆ. ಇದೆಲ್ಲ ಬೇಕಿತ್ತಾ ಅಂತ ಅನಿಸ್ತಾ ಇದೆ. ಫಲ ಕೊಡೋ ಟೈಮಲ್ಲಿ ಸಸೀನ್ ಯಾಕಪ್ಪ ನೆಟ್ಟೆ ದೇವ್ರೆ ಅಂತ ಯೋಚನೆ ಆಗ್ತಾ ಇದೆಯಮ್ಮ? ಏನಿಲ್ಲ, ಸುಳ್ಳು ಮೋಸದ ಮೇಲೆ ಸಂಸಾರ ನಿಂತ್ಕೊಂಡ್ರೆ ಭದ್ರವಾಗಿರುತ್ತಾ ಅಂತ. ನೋಡಮ್ಮ ಕಾಂಚನ, ನೀನೀಗ ರಣರಂಗಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ಯಾ. ರಥದಲ್ಲಿ ಕೂತಿರೋ ಅರ್ಜುನ ನೀನು, ರಥ ಓಡಿಸ್ತಿರೋ ಸಾರಥಿ ಕೃಷ್ಣ ನಾನು. ನಿನಗೆ ನಾನು ಗೀತೋಪದೇಶ ಮಾಡಬೇಕು ಅಷ್ಟೇ. ಅಣ್ಣ ನಗ್ಬೇಡಿ ಅಣ್ಣ ಪ್ಲೀಸ್, ನನಗೆ ನಿಜವಾಗ್ಲೂ ಬೇಜಾರಾಗಿದೆ. ನನಗೆ ಗೊತ್ತಮ್ಮ, ನಿನ್ನ ಯೋಚನೆ ಬೇರೆನೇ ಇದೆ. ನೀನು ಅನ್ನಕೊಳ್ಳದೆ ಇರೋದೆಲ್ಲ ನಡೀತಿದೆ ಅನ್ನೋ ಚಿಂತೆ ಅಲ್ವಾ ನಿನಗೆ? ಅದು ನೋಡಮ್ಮ, ಕೊರವಂಜಿ ವೇಷದಲ್ಲಿ ಬಂದು ಸುನೀತಾ ಹೇಳಿದ್ದೆಲ್ಲ ಹೇಗೆ ನಿಜ ಆಯ್ತು ಅನ್ನೋ ಯೋಚನೆ ನಿನ್ನನ್ನ ಕಾಡ್ತಾ ಇದೆ, ಕರೆಕ್ಟಾ? ಹೌದು. ಅದ್ ಹೇಗಣ್ಣ? ಆಂಟಿ ಶಾಪ ಹಾಕಿದ್ದು, ಇಲ್ಲಿ ಪ್ರೀತಿ ಬಿದ್ದಿದ್ದು. ಪ್ರೀತಿ ಬೀಳೋದಕ್ಕೆ, ಅವಳ ಬಾಯಲ್ಲಿ ರಕ್ತ ಬರೋದಕ್ಕೆ, ಇದಕ್ಕೆಲ್ಲ ಕಾರಣ ಯಾರು ಅನ್ಕೊಂಡೆ? ಕಾರಣನಾ? ಯಾರು? ಇನ್ಯಾರಿಗಮ್ಮ ಇದೆ ಆ ಕೆಪಾಸಿಟಿ? ದ ಗ್ರೇಟ್, ದ ಮಾಸ್ಟರ್ ಆಫ್ ದ ಗೇಮ್, ಶ್ರೀನಿವಾಸ ಉರುಫ್ ಕಿಶನ್ ಸಿಂಗ್ ಉರುಫ್ ಚಾಣಕ್ಯ. ನೀವಾ? ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಆ ಶಕ್ತಿ, ಆ ಯುಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ವೈಶಾಲಿಯವರು ಮನೆ ಹೊರಗಡೆ ಮಾತಾಡ್ತಾ ಇದ್ದಾಗ ನಾನು ಮನೆ ಒಳಗಡೆ ನನ್ನ ಕೆಲಸ ಮಾಡ್ತಾ ಇದ್ದೆ. ವೈಶಾಲಿಯವರು ಮನೆ ಹೊರಗಡೆ ಮಾತಾಡ್ತಾ ಇದ್ದಾಗ ನಾನು ಮನೆ ಒಳಗಡೆ ನನ್ನ ಕೆಲಸ ಮಾಡ್ತಾ ಇದ್ದೆ. ಏನ್ ಮಾಡೋದೀಗ? ಈ ಅಮ್ಮ ರಾಂಗ್ ಆಗ್ತಾ ಇದ್ದಾಳಲ್ಲ.
ಇವಳು ಸ್ಟ್ರಾಂಗ್ ಆಗಿಬಿಟ್ರೆ ನಮ್ಮ ಕೆಲಸ ಕೆಟ್ಟೋಗ್ಬಿಡುತ್ತೆ. ಏನು ಮಾಡೋದು? ಕೊರವಂಜಿ ಅಂದರೆ ಈ ಅಮ್ಮಂಗೆ ಹೆದರಿಕೆ ಹುಟ್ಟು ಹಾಗಾಗಬೇಕು. ಅದಕ್ಕೆ ಏನಾರ ಮಾಡಬೇಕಲ್ಲ. ಏನು ಮಾಡೋದು? ಕಾಂಚನ ಪ್ರೀತಿನ ಊರಿಗೆ ಕಳಿಸ್ದೆ ಹೋದರೆ ಸರ್ವೇಶ್ವರ ಇಲ್ಲಿ ಎಲ್ಲ ಬಯಲು ಮಾಡಿಬಿಡ್ತಾನೆ. ಎಂಗೇಜ್ಮೆಂಟ್ ನಡೆಯಲ್ಲ. ನನ್ನ ಉದ್ದೇಶಕ್ಕೆ ಕಲ್ಲು ಬಿಡುತ್ತೆ. ಫಸ್ಟ್ ಇವ್ರನ್ನ ಊರಿಗೆ ಸಾಕಾಗಬೇಕು. ಪುಟಿ ಮಾಡ್ತಾ ಇದೀಯಾ? ಬಾರ್ಬಿ ಜೊತೆ ಶಾಪಿಂಗ್ ಮಾಡ್ತೀನಿ. ಹೌದಾ ಪುಟಿ? ಏನೇನು ಶಾಪಿಂಗ್ ಮಾಡ್ತೀಯ ರಾಜಾ? ಬಳೆ, ನೆಕ್ಲೆಸ್ಸು, ಸರ ಎಲ್ಲ ಚಿನ್ನದ್ದು. ಓಹೋ, ಮಾಡ್ತೀಯ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ. ಚಿನ್ನದ್ದು ಮಾಡ್ತೀಯಾ, ಡೈಮಂಡ್ದು ಮಾಡ್ತೀಯಾ? ಪುಟೆ, ನೀ ಸುಮ್ಮನೆ ಹಿಂಗೆ ಆಟ ಆಡ್ತಾ ಇದ್ರೆ ಹೊಟ್ಟೆಗೇನು ತಿನ್ನಲ್ವಮ್ಮ? ಸಿಂಗಂಕಲ್ ಹೊಟ್ಟೆ ಹಸೀತಿದೆ. ಮನೆಯಲ್ಲಿ ಯಾರೂ ಇಲ್ಲ. ನೀನು ನನ್ನನ್ನ ದೊಡ್ಡಪ್ಪ ಅಂತ ಕರಿಬೋದು. ದೊಡ್ಡಪ್ಪ ಕಾಂಪ್ಲೆಕ್ಸ್ ಕೊಡಿ. ನಾಟ್ ಗುಡ್. ಕಾನ್ಫ್ಲೆಕ್ಸು ಹಸು ತಿನ್ನೋ ಬೂಸ. ಅದನ್ನ ಯಾಕೆ ತಿಂತೀಯಮ್ಮ? ಐಸ್ ಕ್ರೀಮ್ ತಿಂತೀಯಾ? ತಂದ್ಕೊಡ್ತೀನಿ. ಸೋ ಸ್ವೀಟ್ ದೊಡ್ಡಪ್ಪ. ಮೆಚ್ಕೆ ಗಡ್ಡ ಕಿತ್ಕೊಂಡು ಕೈಗೆ ಬಂದ್ಬಿಡುತ್ತೆ. ನೀಡವುಗಳಿಗೇನು ಕಮ್ಮಿ ಇಲ್ಲ. ಆಟ ಆಡ್ತಾ ಇರು, ಐಸ್ ಕ್ರೀಮ್ ತಗೊಂಬಂದು ಕೊಡ್ತೀನಿ. ಐಸ್ ಕ್ರೀಮ್ ಇದು ಚೆನ್ನಾಗಿದ್ಯಾ? ಇವಾಗ ನಿನ್ಗೊಂದು ಇದಕ್ಕೊಂದು Oh my God, I just can't believe this. ಅಣ್ಣ, ಇದೊಳ್ಳೆ ಕಥೆ ನಡೆದಂಗೆ ನಡೀತಲ್ಲ ಅಣ್ಣ. ಅದು ಬ್ಲಡ್ ಅಲ್ವಾ? ಯು ಆರ್ ಟೂ ಮಚ್ ಅಣ್ಣ. ಯಪ್ಪ, ನಾನಂತೂ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಅಂದ್ರೆ ನಾನು ನಿಜವಾಗ್ಲೂ ಫೂಲ್ ಆದೆ. ಅಲ್ಲವ್ವಾ, ಒಂದ್ಸಲ 2 ಸಲ 3 ಸಲ ಫೂಲ್ ಆಗ್ಬೋದು. ನೀನೇನಮ್ಮ ಪದೇ ಫೂಲ್ ಆಗ್ತೀಯಾ? ನಿಂಗೆ ಡೌಟ್ ಇದ್ರೆ ಸುಮ್ಮನೆ ಅದನ್ನ ಹಿಂಗೆ ತೆಗೆದು ಹಿಂಗೊಂದ್ಸಲ ನೆಕ್ಕಿಲ್ವಾ? ಛೀ, ರಕ್ತ ಅನ್ಕೊಂಡಿದ್ದನ್ನ ನೆಕ್ ನೋಡೋದಾ? ಥೂ, ಯು ಆರ್ ಸೋ ಸ್ಟುಪಿಡ್. ಅಲ್ಲ ಅಣ್ಣ, ಈ ಟೊಮೆಟೊ ಸಾಸ್ ಓಕೆ, ಪ್ರೀತಿ ಹೇಗೆ ತಲೆ ಸುತ್ತ ಬಿದ್ಲು ಅದು ಗೊತ್ತಾಗ್ಲಿಲ್ಲ. ಅದು ಮತ್ತೆ ಮಾಸ್ಟರ್ ಮೈಂಡು. ಇಲ್ಲೋಡು, 1 ನಿದ್ದೆ ಮಾತ್ರೆ ಹಾಕಿದ್ರೆ 10 ನಿಮಿಷ, 2 ನಿದ್ದೆ ಮಾತ್ರೆ ಹಾಕಿದ್ರೆ 20 ನಿಮಿಷ ಖಂಡಿತವಾಗ್ಲೂ ಹೇಳೋದಿಲ್ಲ ಅನ್ನೋ ಗ್ಯಾರಂಟಿ ಇತ್ತು. ಅದಕ್ಕೆ 2 ಮಾತ್ರೆ ತಿನ್ನಿಸ್ದೆ, ಮಲಗಿಸ್ಬಿಟ್ಟೆ. ಅವಳು ಮಲಗ್ ಸ್ವಲ್ಪ ಹೊತ್ತಿಗೆ ನೀವೆಲ್ಲ ಒಳಗೆ ಬಂದಿರಿ. ನೀವೆಲ್ಲ ಒಳಗೆ ಬರ್ತಿದ್ದ ಹಾಗೆ ಸುನೀತಾ ಟೇಕ್ ಆಫ್. ಓ ಮೈ ಗಾಡ್, ಬ್ರಿಲಿಯಂಟ್. ನಿಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಗ್ರೇಟ್, ವೆರಿ ಗ್ರೇಟ್. ಏನಮ್ಮ, ನಿನ್ನ ಊರಿಗೆ ಕಳಿಸ್ಬೇಕಲ್ಲಮ್ಮ, ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಅಲ್ಲ ಅಣ್ಣ, ಇದು ವೆರಿ ಫ್ಯಾಂಟಾಸ್ಟಿಕ್ ಶೋ. ಅಣ್ಣ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಣ್ಣ ಅಂತ ಕರೆದಿದ್ದಕ್ಕೂ ಸಾರ್ಥಕ ಆಯ್ತು.
ನಿಜವಾದಣ್ಣ ಆಗಿದ್ದಿದ್ರು ಇಷ್ಟೊಂದು ಸಹಾಯ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅಮ್ಮ ಹೇಳೋದು, ಸಂಬಂಧಗಳು ರಕ್ತದಲ್ಲಿ ಬೆಸೆಯೋದಿಲ್ಲ, ಭಾವನೆಗಳಲ್ಲಿ ಬೆಸೆಯುತ್ತೆ. ನನಗೂ ಒಬ್ಳು ಅಕ್ಕ ಇದ್ದಾಳೆ. ನನ್ನ ನೋಡಿದ್ರೆ ಸಾಕು ನಾನು ಯಾಕಾದ್ರೂ ಬದುಕಿದೀನೋ ಅಂತ ಅಂತಾಳೆ. ನನ್ನ ನೆರಳು ಬಿದ್ದರೆ ಸಾಕು ನಾನು ಅವಳು ಕೆಡಕ್ ಮಾಡಕ್ ಬಂದಿದ್ದೀನಿ ಅಂತ ಅನ್ಕೋತಾಳೆ. ಒಂದೇ ಒಂದು ಸರ್ತಿ ಈ ತಮ್ಮನ ಕಷ್ಟ ಸಂಕಟ ಏನು ಅಂತ ಕೇಳಿಲ್ಲಮ್ಮ ಅವಳು. ಅಣ್ಣ, ಐ ಆಮ್ ರಿಯಲಿ ಸಾರಿ. ನಿಮಗೆ ಹರ್ಟ್ ಮಾಡಿಬಿಟ್ನೇನೋ. ನೋವಿಲ್ಲಮ್ಮ. ನಮ್ಮ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಸಹಾಯ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ ಎಲ್ಲ ಸಿಗತ್ತೆ. ಈಗ ನಿನಗೆ ನನ್ನ ಅವಶ್ಯಕತೆ ಇದೆ, ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ. ಅದರಿಂದ ನನ್ನ ಮನಸ್ಸಿಗೂ ಖುಷಿ ಇದೆ, ತೃಪ್ತಿ ಇದೆ. ಅಷ್ಟು ಸಾಕಮ್ಮ, ಅಷ್ಟು ಸಾಕು. ನೀನು ಹೋಗ್ಬಾ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಣ್ಣ. ಅಲ್ಲಿ ಏನೇ ನಡೆದ್ರು ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ. ಓಕೆಪ್ಪ, ಗಾಡ್ ಬ್ಲೆಸ್ ಯು.